ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಬ್ಲೌಸ್ ಇದು ಫ್ರಂಟ್ ಬ್ಯಾಕ್ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಸ್ವಲ್ಪ ಲೇಟ್ ಆಯಿತು ಗೈಸ್, ಸಾರಿ ಕೇಳ್ತಿದ್ದೇನೆ. ಓಕೆ, ಫ್ರಂಟ್ ಬ್ಯಾಕ್ ಯಾವ ಥರ ನೋಟ್ಸ್ ರೆಡಿ ಮಾಡಿದೆ ಅಂತ ನೋಡಿದ್ದೀರಿ, ನೋಡ್ಕೊಳ್ಳಿ. ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ಮಾಡಿದ್ದೇನೆ, ಅದನ್ನು ಕಂಟಿನ್ಯೂ ಆಗಿ ನೋಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋ ಕಂಟಿನ್ಯೂ ನೋಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬಟ್ ಇವತ್ತು ಯಾವ ಥರ ಎಲ್ಲಿ ತನಕ ಅಂದರೆ, ಇಲ್ಲಿ ಫ್ರಂಟ್ ಪಾರ್ಟ್ ರೆಡಿ ಆಗಿದೆ, ಹೇಳಿಕೊಟ್ಟಿದ್ದೇನೆ ಯಾವ ಥರ ಮಾಡೋದಂತ. ಇಲ್ಲಿ ಕ್ರಾಸ್ ಪಟ್ಟಿ ಒಂದು ಬಾಕಿ ಆಗಿದೆ, ಓಕೆನಾ. ಕ್ರಾಸ್ ಪಟ್ಟಿ ಹೇಳಿಕೊಡಲಿಲ್ಲ, ಅದನ್ನು ಇವತ್ತು ಈ ಕ್ಲಾಸಿನಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ಬನ್ನಿ ನೋಡುವ. ಈಗ ನೋಡಿ, ಫ್ರಂಟ್ ಬ್ಯಾಕ್ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳಿದ್ದೇನೆ ಗೈಸ್. ಎಂತ ಗೊತ್ತಾ, ನೋಟ್ಸಲ್ಲಿ ನೀವು ಹೇಗೆ ಬರಿತೀರಿ, ಬಟ್ ನಾವು ಮೆಜರ್ಮೆಂಟಲ್ಲಿ ಸ್ವಲ್ಪ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಏನಿಲ್ಲ. ಅದನ್ನು ಇನ್ನು ನೆಕ್ಸ್ಟ್ ಬಟ್ಟೆಯ ಮೂಲಕ ನಿಮಗೆ ಹೇಳಿಕೊಡ್ತೇನೆ, ಯಾವ ಥರ ಇದು ಬಟ್ಟೆಯಲ್ಲಿ ಮೆಜರ್ಮೆಂಟ್ ತೆಗೆದು ನಾವು ಮಾರ್ಕ್ ಮಾಡಬೇಕಂತ. ಈಗ ಜಸ್ಟ್ ಇದರಲ್ಲಿ ನಾನು ನೋಟ್ಸಲ್ಲಿ ಹೇಳಿಕೊಡ್ತಾ ಹೋಗ್ತೇನೆ, ಓಕೆನಾ. ಬನ್ನಿ ನೋಡುವ. ಈಗ ಇದು ಕ್ರಾಸ್ ಪಟ್ಟಿ ಸಪ್ರೇಟಾಗಿ ಬರುತ್ತೆ, ಕ್ರಾಸ್ ಪಟ್ಟಿ ನೋಡ್ಕೊಳ್ಳಿ ಬೇಕಿದ್ರೆ ಈ ಥರ. ಓಕೆ, ಇದು ಕ್ರಾಸ್ ಪಟ್ಟಿ ಸಪ್ರೇಟಾಗಿ ಬರುತ್ತೆ, ಓಕೆ. ಅದನ್ನು ಯಾವ ಥರ ಇರಬೇಕಂದ್ರೆ, ನೀವು ಉಕ್ಸು ಪಟ್ಟೆಯಲ್ಲಿ ಉಕ್ಸು ಕಡೆ ಬರುತ್ತೆ ಅಲ್ಲ, ಈ ಥರ. ಇದು ಈ ಪಾರ್ಟ್ ಉಕ್ಸು ಕಡೆ, ಓಕೆನಾ. ಆ ಕಡೆಯಿಂದ ನಾವು ಮೆಜರ್ಮೆಂಟ್ ಅಳತೆ ತೆಗಿಬೇಕಾಗುತ್ತೆ. ಯಾವ ಥರ ತೆಗಿಬೇಕಂದ್ರೆ, ನಾನು ನಿಮಗೆ ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಮಾರ್ಕ್ ಮಾಡುವಾಗ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ. ಬಟ್ ಇವತ್ತು ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಜಸ್ಟ್ ಯಾವ ಥರ ಮೆಜರ್ಮೆಂಟ್ ಅಳತೆ ತೆಗಿಬೇಕು, ಅದಕ್ಕೆ ಯಾವ ಥರ ಆ್ಯಡ್ ಮಾಡ್ಕೊಳ್ಬೇಕು, ಅದನ್ನು ನಾನು ಡೀಟೇಲ್ಸಾಗಿ ಹೇಳ್ತೇನೆ. ನೋಡ್ಕೊಳ್ಳಿ. ಮೊದಲಿಗೆ ನಾವು ಈಗ ಮೆಜರ್ಮೆಂಟ್ ಇದು ಫ್ರಂಟ್ ಡೀಪ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಆದಮೇಲೆ, ಇಲ್ಲಿಂದ ಇಲ್ಲಿಗೆ ಫ್ರಂಟಲ್ಲಿ ಮಾರ್ಕ್ ಮಾಡ್ತೇವಲ್ಲ, ಅದಕ್ಕೆ +1 ಇಂಚ್ ಆ್ಯಡ್ ಮಾಡ್ಕೊಳ್ತೇವೆ. ಈ ಪಾರ್ಟ್ ಸಪ್ರೇಟ್, ಈ ಪಾರ್ಟ್ ಕ್ರಾಸ್ ಪಟ್ಟಿ ಅಂತ ಹೇಳ್ತೇವೆ, ಕೆಲವರು ಫ್ರೆಂಚ್ ಪಟ್ಟಿ ಅಂತ ಸಹ ಹೇಳ್ತಾರೆ. ನಾನು ನಿಮಗೆ ಶಾರ್ಟಾಗಿ ಕ್ರಾಸ್ ಪಟ್ಟಿ ಅಂತ ಹೇಳ್ತೇನೆ, ಓಕೆನಾ. ಕ್ರಾಸ್ ಪಟ್ಟಿ ಯಾವ ಥರ ಅಂದರೆ, ಇಲ್ಲಿಂದ ಈ ಮೆಜರ್ಮೆಂಟಿಂದ ಈ ಮೆಜರ್ಮೆಂಟ್ ಎಷ್ಟು ಇರುತ್ತೆ ನೋಡ್ಕೊಳ್ಬೇಕು. ಅದಕ್ಕೆ ಈಗ ಅಂದಾಜಲ್ಲಿ ಒಂದು 2.5 ಬಂದರೆ, ಸ್ವಲ್ಪ ಜಸ್ಟ್ ಇಲ್ಲಿ ಬರಿತೇನೆ, 2.5 ಬಂದರೆ ಹೆಚ್ಚಾಗಿ 1 ಇಂಚ್ ಆ್ಯಡ್ ಮಾಡ್ಕೊಳ್ತಾರೆ. ಆದರೆ ನೀವು 1 ಇಂಚ್ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ. ಈ ಪಾಯಿಂಟ್ ಯಾವುದು ಇಲ್ಲಿ ಟಕ್ಸ್ ಹಾಕ್ತಿರಲ್ಲ, ಈ ಪಾಯಿಂಟ್ ಜಾಸ್ತಿ ಆಗುತ್ತೆ ಟಕ್ಸಲ್ಲಿ. 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಈ ಲಾಸ್ಟ್ ಅಂದರೆ ಸೈಡಲ್ಲಿ ಬರುತ್ತಲ್ಲ ಫಿಟ್ಟಿಂಗಲ್ಲಿ, ಆ ಪಟ್ಟಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು 1 ಇಂಚ್ ಇಡುವ ಬದಲು 3/4 ಇಂಚ್ ಇಟ್ಟರೆ ಕರೆಕ್ಟ್ ಆಗುತ್ತೆ, ಓಕೆನಾ. ಕೆಲವರು ಜಸ್ಟ್ ಎಷ್ಟಂದರೆ ಅರ್ಧ ಇಂಚ್ ಇಡ್ತಾರೆ, ಯಾಕೆಂದರೆ ಇಲ್ಲಿ ಮೇಲ್ಗಡೆ 1/4 ಇಂಚು, ಕೆಳಗಡೆ 1/4 ಇಂಚಿಗೆ ಸ್ಟಿಚಿಂಗ್ಗೋಸ್ಕರ ಅರ್ಧ ಇಂಚ್ ಇಡ್ತಾರೆ. ನಾವು ಮಾತ್ರ ಕಲಿಯುವುದಲ್ಲ ಅಂದರೆ, ಕೆಲವರು ಜಸ್ಟ್ ಒಂದು 1/4 ಇಂಚು ಹೆಚ್ಚು ಕಡಿಮೆ ಬಂದರೆ ಈ ಪಾಯಿಂಟಲ್ಲಿ ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಸೈಡ್ ಫಿಟ್ಟಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಟ್ ನೀವು 1 ಇಂಚ್ ಜಾಸ್ತಿ ಬೇಡ, 3/4 ಇಂಚ್ ಇಟ್ಟರು ಸಹ ಆಗುತ್ತೆ. ಈಗ 2.5 ಬಂದರೆ, ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, 2.5 ಬಂದರೆ 3/4 ಇಂಚ್, 1 ಇಂಚ್ ಬೇಡ, 3/4 ಇಂಚು ಆ್ಯಡ್ ಮಾಡ್ಕೊಳ್ಳಿ. 4/3ಗೆ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ, ಈ ಪಾಯಿಂಟಿಗೆ. ಓಕೆ, ನೆಕ್ಸ್ಟ್ ಇದನ್ನು ಇಡ್ಬೋದು. ಸೈಡಲ್ಲಿ ಬರುತ್ತಲ್ಲ ಫಿಟ್ಟಿಂಗಲ್ಲಿ, ಅಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಂದರೆ, ಹೆಚ್ಚಾಗಿ ಒಂದು 2 ಇಂಚು, ಕೆಲವರು 1/4 ಆ ಥರ ಇಡ್ತಾರೆ. ಎಷ್ಟು ಬರುತ್ತೆ ಆ ಪಾಯಿಂಟಿಗೆ ಸಹ 3/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿದರೆ ಆಗುತ್ತೆ. ನೆಕ್ಸ್ಟ್ ನಾವು ಯಾವ ಥರ ಲೆಂತ್ ಯಾವ ಥರ ತಗೊಳ್ಬೇಕಂದ್ರೆ, ಈ ಪಾಯಿಂಟಿಂದ ನೋಡ್ಕೊಳ್ಳಿ, ಈ ಪಾಯಿಂಟಿಂದ ಇಲ್ಲಿಂದ ಇಲ್ಲಿ ಲಾಸ್ಟ್ ಪಾಯಿಂಟ್ ತನಕ ಫಿಟ್ಟಿಂಗ್ ಬರುತ್ತಲ್ಲ, ಅಲ್ಲಿ ತನಕ ಎಷ್ಟು
ಲೆಂತ್ ಇರುತ್ತೆ, ಅದನ್ನು ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಾನು ಫುಲ್ಲು ಡೀಟೇಲ್ಸಾಗಿ ನಾನು ಬಟ್ಟೆಯಲ್ಲಿ ಕಟ್ ಮಾಡುವಾಗ ಹೇಳ್ತೇನೆ, ಬಟ್ ಇದನ್ನು ಸ್ವಲ್ಪ ಡೀಟೇಲಾಗಿ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ನಿಮಗೆ ವಿಡಿಯೋ ಮಾಡ್ತಿದ್ದೇನೆ. ಓಕೆ, ಈ ಪಾಯಿಂಟಿಂದ ಇಲ್ಲಿ ಹೀಗೆ ಕ್ರಾಸ್ ಟೇಪ್ ಇಟ್ಕೊಂಡು ಇಲ್ಲಿಂದ ಇಲ್ಲಿ ತನಕ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. ವೇಸ್ಟ್ ರೌಂಡ್ ಹೆಚ್ಚಾಗಿ ಎಷ್ಟು ಬರುತ್ತೆ ಅದನ್ನು ಕಾಲು ಭಾಗ ಮಾಡಿದರೆ ಅಷ್ಟು ಬರುತ್ತೆ. ಬಟ್ ನಿಮಗೆ ಅಳತೆಯಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ಅಳತೆ ಇಟ್ಕೊಂಡು ಇಲ್ಲಿಂದ ನೀವು ಅಳತೆ ತೆಗೆದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಪ್ಲಸ್ ಎಷ್ಟು 1.5 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ, 1.5 ಎಕ್ಸ್ಟ್ರಾ ಯಾಕೆಂದರೆ ಇಲ್ಲಿ ಬಟ್ಟೆ ಲಾಸ್ಟ್ ಏನು ಫಿಟ್ಟಿಂಗ್ ಆದಮೇಲೆ ಬಟ್ಟೆ ಉಳಿತದಲ್ಲ, ಆ ಪೀಸಿಗೋಸ್ಕರ ಎಕ್ಸ್ಟ್ರಾ 1.5 ಇಟ್ಕೊಳ್ಳಿಕ್ಕೆ. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇಷ್ಟು ಡೀಟೇಲ್ಸಾಗಿ ಕ್ರಾಸ್ ಪಟ್ಟಿ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಹೇಳಿದ್ದೇನೆ. ಮತ್ತು ಸೇಮ್ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು, ಈಗ 2.5 ಬಂದರೆ 3/4 ಇಂಚು ಆ್ಯಡ್ ಮಾಡಲಿಕ್ಕೆ ಒಂದು 3 ಕಾಲು ಬರುತ್ತೆ. ಇಲ್ಲಿಂದ ಇಲ್ಲಿಗೆ 3 ಕಾಲು ಬರುತ್ತೆ. ಇಲ್ಲಿ 2 ಇದ್ದರೆ 2.75 ಬರುತ್ತೆ. ಆ ಪಾಯಿಂಟಿಗೆ ಈ ಕ್ರಾಸ್ ಯಾವ ಥರ ಬರುತ್ತೆ ಅಂದರೆ, ಈ ಪಾಯಿಂಟ್ ಕ್ರಾಸ್ ನಾವು ಈ ಬಟ್ಟೆಯಲ್ಲಿ ಈ ಪಾಯಿಂಟ್ ಕಟ್ ಮಾಡ್ತೇವಲ್ಲ, ನೋಡ್ಕೊಳ್ಳಿ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಬಟ್ಟೆಯಲ್ಲಿ ಎಷ್ಟು ಕಟ್ ಮಾಡ್ತೇವೆ ಅಷ್ಟೇ ಪಾಯಿಂಟನ್ನು ಈ ಕ್ರಾಸ್ ಲೆಂತಿಗೆ ಇಟ್ಕೊಳ್ಬೇಕಾಗುತ್ತೆ. ನೋಡ್ಕೊಳ್ಳಿ, ನಾನು ಜಸ್ಟ್ ಒಂದು ಡಯಾಗ್ರಾಮ್ ಮಾಡಿಬಿಡ್ತೇನೆ. ಇದಕ್ಕೆ 4 ಪೀಸ್ ಬೇಕಾಗುತ್ತೆ. ಲೈನಿಂಗ್ ಆದರೆ ಲೈನಿಂಗಲ್ಲಿ 4 ಪೀಸ್ ಬೇಕಾಗುತ್ತೆ. ಓಕೆನಾ. ಇಲ್ಲಿಂದ ಸ್ಟ್ರೈಟ್ ಲೈನ್ ಪೀಸ್ ತಗೊಳ್ಳಿ. ಅಲ್ಲಿಂದ ಫಸ್ಟಿಗೆ ನಮಗೆ ಇಲ್ಲಿ ಎಷ್ಟು ಹೇಳಿದ್ದೇನೆ, ಈಗ 2.5 ಬಂದರೆ 3/4 ಇಂಚು ಆ್ಯಡ್ ಮಾಡ್ಕೊಳ್ಳಿಕ್ಕೆ. ಓಕೆನಾ, ಇಲ್ಲಿ ನನಗೆ ಬರುತ್ತೆ ಅಂದರೆ 3 ಕಾಲು ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟಿಂದ ನಮಗೆ ಈ ಕ್ರಾಸ್ ಬರಬೇಕಲ್ಲ, ಈ ಕ್ರಾಸ್ ಅದಕ್ಕೆ ನಾವು ಇಲ್ಲಿಂದ ಇಲ್ಲಿಗೆ 4 ಇಂಚು ಬಂದರೆ, ಓಕೆ, ನಾನು ಅಂದಾಜಿಗೆ ಹೇಳ್ತಿದ್ದೇನೆ, ಇಲ್ಲಿಂದ ಇಲ್ಲಿಗೆ ನಿಮಗೆ 4 ಇಂಚು ಬಂದರೆ ಆ ಪಾಯಿಂಟನ್ನು ಕರೆಕ್ಟಾಗಿ 4 ಇಂಚಿಗೆ ಕ್ರಾಸಲ್ಲಿ ಇಟ್ಕೊಳ್ಬೇಕು. ಆ ಕ್ರಾಸಲ್ಲಿ ಇಟ್ಕೊಂಡು ನೀವು ಇಲ್ಲಿಂದ ಇಲ್ಲಿಗೆ 3 ಕಾಲು ಇಟ್ಟಿದ್ದರೆ ಅದರಿಂದ 1 ಇಂಚು ಮೈನಸ್ ಮಾಡ್ಕೊಳ್ಬೇಕು, 2 ಕಾಲು ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿಂದ, ಈ ಪಾಯಿಂಟಿಂದ ಇಲ್ಲಿ ಕೆಳಗೆ, ಈ ಪಾಯಿಂಟಿಂದ ಇಲ್ಲಿ ಮೇಲ್ಗಡೆ 2 ಕಾಲು. ಓಕೆ ಗೈಸ್, ಅರ್ಥ ಆಗ್ತಾ ಉಂಟಂತ ಅಂದ್ಕೊಳ್ತೇನೆ. ಇಲ್ಲಿಂದ ಇಲ್ಲಿಗೆ 2 ಕಾಲು, ಇಲ್ಲಿಂದ ಇಲ್ಲಿಗೆ ನಿಮಗೆ ಈ ಅಳತೆ ಎಷ್ಟು ಬರುತ್ತೆ ಅಷ್ಟೇ ಇಟ್ಟರೆ ಆಯಿತು. ಓಕೆನಾ. ಇಲ್ಲಿ ಕ್ರಾಸಾಗಿ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ ಬರಬೇಕಲ್ಲ, ಈ ಪಟ್ಟಿ ಎಷ್ಟು ಹೇಳಿದ್ದೇನೆ, 2 ಇಂಚು ಹೇಳಿದ್ದೇನೆ. 2 ಇಂಚಿಗೆ ಪ್ಲಸ್ 3/4 ಇಂಚು. ಓಕೆನಾ. ಓಕೆ, ನೋಡಿ ಗೈಸ್, 2/3 ಯಾವ ಥರ ಇರಬೇಕಂದ್ರೆ, ಈ ಕ್ರಾಸ್ ಪಟ್ಟಿ ಇದೆಯಲ್ಲ, ನೋಡ್ಕೊಳ್ಳಿ, ಈ ಪಾಯಿಂಟಿಂದ ಇಲ್ಲಿ ಸ್ಟ್ರೈಟಾಗಿ ಬಂದು ಇದು ಟಕ್ಸಿಗೆ ಮಾರ್ಕ್ ಮಾಡಿದ್ದೇವಲ್ಲ, ಆ ಮಾರ್ಕ್ ಬಿಟ್ಟು ಈ ಪಾಯಿಂಟಿಗೆ ಎಷ್ಟು ಬರುತ್ತೆ ನೋಡಿಕೊಂಡು ಈ ಟಕ್ಸ್ ಮಾರ್ಕ್ ಲೆಸ್ ಮಾಡಬೇಕು. ಲೆಸ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ನಿಮಗೆ ಎಷ್ಟು ಬರುತ್ತೆ ನೋಡ್ಕೊಳ್ಬೇಕು. ಅಂದಾಜು ಒಂದು ಜಾಸ್ತಿ ಬರುತ್ತೆ, ಒಂದು 4.5 5 ಆ ಥರ ಬರುತ್ತೆ. ಅದು ಎಷ್ಟು ಪಾಯಿಂಟ್ ಬರುತ್ತೆ ಅದನ್ನು ನಾವು ಈ ಪಾಯಿಂಟಿಂದ ನೋಡ್ಕೊಳ್ಳಿ, ಈ ಪಾಯಿಂಟಿಂದ ಇಲ್ಲಿಗೆ ಇಟ್ಕೊಳ್ಬೇಕು. ಆ ಪಾಯಿಂಟಿಗೆ ಇಲ್ಲಿಂದ ಇಲ್ಲಿಗೆ 2/3 ಇಟ್ಕೊಳ್ಬೇಕು. ಓಕೆನಾ. ಅರ್ಥ ಆಗ್ತಾ ಉಂಟಲ್ಲ ಗೈಸ್? ಅರ್ಥ ಆಗಲಿಲ್ಲದ್ರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ನಾನು ವಿವರಣೆ ಮೂಲಕ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಇಲ್ಲಿಂದ ಇಲ್ಲಿಗೆ 1.5 ಇಂಚ್, ಇಲ್ಲಿಂದ ಇಲ್ಲಿಗೆ 1 ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗೈಸ್. ಕ್ರಾಸ್ ಪಟ್ಟಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ನೋಡಿದ್ರಲ್ಲ, ಇಷ್ಟು. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ, ಖಂಡಿತ ಹೇಳಿ ಕೊಡ್ತೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಪಾರ್ಟ್ ಯಾವ ಥರ
ಡೀಟೇಲ್ಸ್ ಆಗಿ ಇದು ನೋಟ್ಸ್ ಬರ್ಕೊಂಡು ನಿಮಗೆ ಹೇಳ್ತೇನೆ. ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡಿದರೆ ಈಸಿ ಆಗುತ್ತೆ ಅಂತ, ಮತ್ತು ನೋಟ್ಸ್ ಕೂಡ ಬರೆದು ನಿಮಗೆ ವಿಡಿಯೋ ಮಾಡ್ತೇನೆ. ಹಾಗೆ ಗೈಸ್, ವಿಡಿಯೋ ಲೇಟ್ ಆಗಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಸಾರಿ ಕೇಳ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋ ಆದಷ್ಟು ನಾನು ಟ್ರೈ ಮಾಡ್ತೇನೆ ಬೇಗ ಬೇಗ ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ. ಹಾಗೆ ನೀವು ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋನ ಯಾವತ್ತೂ ಸ್ಕಿಪ್ ಮಾಡದೆ ನೋಡಿ ಗೈಸ್, ಸಪೋರ್ಟ್ ಮಾಡಿ. ಫುಲ್ಲಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಇಂಟ್ರೆಸ್ಟ್ ಆಗುತ್ತೆ. ಕೆಲವೊಮ್ಮೆ ವ್ಯೂಸ್ ಕಡಿಮೆ ಬಂದದ್ದು ನೋಡುವಾಗ ನನಗೆ ಬೇಜಾರಾಗುತ್ತೆ, ಆವಾಗ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ನೋಡ್ತೇನೆ. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಇದು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ, ಓಕೆನಾ? ಓಕೆ ಗೈಸ್, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು. ಬಾಯ್ ಗೈಸ್.